ರಾಜ್ಯ ರಾಜಕೀಯದಲ್ಲಿ ಕಳೆದೊಂದು ವಾರದಿಂದ ತೀವ್ರ ವಿವಾದಕ್ಕೆ ಕಳೆದೊಂದು ತಿಂಗಳಿಂದ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಇಡಿಯ ಎಂಟ್ರಿ ಆಗಿದೆ. ಈ ಪ್ರಕರಣದಲ್ಲಿ 187 ಕೋಟಿ ಹಗರಣ. ಮಾಜಿ ಮಂತ್ರಿ ನಾಗೇಂದ್ರ ಮನೆಯಲ್ಲಿ ನಿನ್ನೆ ಬೆಳಗ್ಗೆಯಿಂದಲೇ ಇಡಿ ಶೋಧವನ್ನ ಆರಂಭ ಮಾಡಿದೆ. ತಡರಾತ್ರಿವರೆಗೂ ಕೂಡ ಮಾಜಿ ಮಂತ್ರಿಯಲ್ಲಿ ಇಡಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸಿದ್ರು. ಇವತ್ತು ಬೆಳಗ್ಗೆ ಅಂದ್ರೆ ಇವತ್ತು ಕೂಡ ಈ ರೈಡ್ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನ ನಾಗೇಂದ್ರ ನಿವಾಸದಲ್ಲಿಯೇ ಇಡಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಸುಮಾರು 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೆಳ್ಳಂಬೆಳಗ್ಗೆಯೇ ಬೆಂಗಳೂರು ಸೇರಿದಂತೆ ಅವರ ಬಳ್ಳಾರಿಯ ನಿವಾಸ, ರಾಯಚೂರು ಸೇರಿ ಹಲವು ಕಡೆ ಇಡಿ ಅಧಿಕಾರಿಗಳು ತಲಾಶೆಯನ್ನ ನಡೆಸಿಬಿಟ್ರು ಮತ್ತು ಅವರ ಸಹಾಯಕರ ಮನೆ ಮೇಲೂ ಕೂಡ ರೈಡನ್ನು ನಡೆಸಿದ್ರು. ಡಾಲರ್ಸ್ ಕಾಲೋನಿಯ ನಾಗೇಂದ್ರ ಅವರ ಫ್ಲ್ಯಾಟ್, ಹಾಗೆ ನ್ಯೂ BL ರೋಡಲ್ಲಿರುವಂತಹ ಅವ್ರದ್ದೇ ಇನ್ನೊಂದೆರಡು ಫ್ಲ್ಯಾಟ್, ಎಲ್ಲ ಕಡೆ ಅವ್ರಿಗೆ ಸಂಬಂಧಪಟ್ಟಂತಹ ಮನೆಗಳಿದೆ ಅನ್ನೋ ಕಡೆ ಎಲ್ಲ ಹುಡುಕಾಡ್ಬಿಟ್ಟಿದ್ದಾರೆ. ಬಟ್ ಅಷ್ಟಕ್ಕೆ ಮುಗುದಿಲ್ಲ. ಇವತ್ತು ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಕಳೆದ ಒಂದು ತಿಂಗಳಿಂದಲೂ ಕೂಡ ತೀವ್ರ ಚರ್ಚೆಗೆ, ವಿವಾದಕ್ಕೆ ಕಾರಣವಾಗಿದ್ದಂತಹ ಈ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಅನ್ನಲಾದಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ಎಂಟ್ರಿ ಕೊನೆಗೂ ಕೂಡ ಆಗಿದೆ. ಮಾಜಿ ಸಚಿವ ಅವರ ನಿವಾಸ ಸೇರಿದಂತೆ, ಕಚೇರಿ ಸೇರಿದಂತೆ ಹಲವು ಕಡೆ ಇಡಿ ಅಧಿಕಾರಿಗಳು ಜಾಲಾಡಿ ಸುಮಾರು ದಾಖಲೆ ಪತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇದೀಗ ಏನೋ ನಿನ್ನೆ ಆರಂಭದಲ್ಲಿ ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ ನಾಗೇಂದ್ರ ಅವರು, ಮಾಜಿ ಸಚಿವರು ವಿಚಾರಣೆಗೆ ಅನ್ನೋ ಮಾಹಿತಿ ಇತ್ತು. ಬಟ್ ಈಗ ಎಲ್ಲಿ ತನಕ ಬಂದು ನಿಂತಿದೆ. ಇವತ್ತು ಅವ್ರನ್ನ ನೆನ್ನೆ ಮಧ್ಯಾಹ್ನದಿಂದಲೇ ಪ್ರಶ್ನೆ ಒಂದು ಕುತೂಹಲ ಮೂಡ್ತಾ ಇತ್ತು. ಇದೇ ರೀತಿಯಾಗಿ ಅಸಹಕಾರವನ್ನು ತೋರಿಸಿದ್ರೆ ಅವ್ರನ್ನ ಬಂಧನ ಮಾಡುವಂತಹ ಸಾಧ್ಯತೆ ಇದೆ ಅಂತ. ಸೊ ಇವತ್ತು ಕೂಡ ಆ ಒಂದು ಪ್ರಶ್ನೆ ಮುಂದುವರಿತಾ ಇದೆ. ಅದರ ಜೊತೆಗೆ ಇವತ್ತೂ ಕೂಡ ಈ ಒಂದು ತಲಾಶ್ ಅಥವಾ ಹುಡುಕಾಟ, ಅವ್ರ ಮನೆಯಲ್ಲಿ ದಾಖಲಾತಿಗಳ ಹುಡುಕಾಟ ಮುಂದುವರಿಯುತ್ತೆ. ಒಟ್ಟಾರೆಯಾಗಿ ಇಡಿ ಬಲೆಯಲ್ಲಿ ಸದ್ಯ ಮಾಜಿ ಸಚಿವ ನಾಗೇಂದ್ರ ಅವರು ಸಿಗಾಕೊಂಡಿದ್ದಾರೆ. ಮಗದೊಂದು ಕಡೆ ನಾಗೇಂದ್ರ ಅವ್ರಿಗೆ SIT ಅಧಿಕಾರಿಗಳು ಮತ್ತೊಂದು ನೋಟಿಸನ್ನು ಕಳಿಸಿದ್ದಾರೆ. ಅದೇನಪ್ಪ ಅಂದರೆ ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ. ಇದು 3ನೇ ನೋಟಿಸ್. ಯಾಕಂದರೆ ನಿನ್ನೆ ಅವರು ಹಾಜರಾಗಬೇಕಿತ್ತು, ಹಾಜರಾಗಿರಲಿಲ್ಲ. ಕಾರಣ ಇಲ್ಲಿ ಇಡಿ ರೈಡ್ ನಡೆದಂತಹ ಕಾರಣ ನಿನ್ನೆ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ಮತ್ತೆ ನೋಟಿಸನ್ನು ಕಳಿಸಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಹೋಗಿದೆ ಮಾಜಿ ಸಚಿವ ನಾಗೇಂದ್ರ ಅವರಿಗೆ. ಮತ್ತೊಂದು ಕಡೆ ಬಸನಗೌಡ ದದ್ದಲ್ ಅವ್ರಿಗೂ ಕೂಡ SIT ನೋಟಿಸ್ ಹೋಗಿದೆ. ಸೊ ಈಗ ಇದು ಕುತೂಹಲ ಮೂಡಿಸ್ತದೆ. ಒಂದು ಕಡೆ ಇಡಿ ರೈಡ್ ಮುಗ್ದಿಲ್ಲ. ಇಡಿ ರೈಡ್ ಅವ್ರ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಅಧಿಕಾರಿಗಳು, ಅಲ್ಲೇ ಬಿಡು ಬಿಟ್ಟಿದ್ದಾರೆ. ಇವತ್ತು ಕೂಡ ಈ ಒಂದು ದಾಖಲಾತಿಗಳ ಪರಿಶೀಲನೆ, ಹುಡುಕಾಟ ಮತ್ತು ತನಿಖೆಯನ್ನ ತೀವ್ರಗೊಳಿಸ್ತಾರೆ. ಇದರ ನಡುವೆ SITಗೆ ವಿಚಾರಣೆಯನ್ನ ಮೊನ್ನೆ ದದ್ದಲ್ ಹಾಗೆ ನಾಗೇಂದ್ರ ಇಬ್ರು ಕೂಡ ಎದುರಿಸ್ಕೊಂಡು ಬಂದಿದ್ರು. ಸತತ 7 ಗಂಟೆಗಳ ಸುದೀರ್ಘ ವಿಚಾರಣೆಯನ್ನ. ನಾಳೆನೂ ನೀವು ಬರಬೇಕು ಅಂತ ಹೇಳಲಾಗಿತ್ತು. ಅಷ್ಟೊತ್ತಿಗೆ ಇಡಿ ಶಾಕ್ ಕೊಟ್ಟಿತ್ತು. ಯಾರಿಗೂ ಮಾಹಿತಿ ಕೊಡದೆ ಇಡಿ ಬೆಳ್ಳಂಬೆಳಗ್ಗೆಯೇ ನಾಗೇಂದ್ರ ಜೊತೆಗೆ ದದ್ದಲ್ಗೂ ಕೂಡ ಶಾಕ್ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಇವ್ರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಬನ್ನಿ ಅಂತ ಕರೆದಿದ್ದಾರೆ. ಇವತ್ತು ಇದೇ ರೀತಿಯಾಗಿ ಇಡಿ ಶೋಧ ಕಾರ್ಯಾಚರಣೆ ಮುಂದುವರೆದ್ರೆ ಸ್ವಲ್ಪ ಹೋಗ್ಲಿಕ್ಕೆ ಕಾರಣ ಅಂದರೆ ಸಾಧ್ಯ ಆಗದೆ ಇರ್ಬೋದು. ಸೊ ಅದಕ್ಕೆ ಏನು ಅವಕಾಶಗಳನ್ನು ಅಥವಾ ಆಪ್ಷನ್ಸ್ಗಳನ್ನು ಹುಡುಕೊಳ್ತಾರೆ SIT ಅಧಿಕಾರಿಗಳು ಅಥವಾ ಈ ಮಾಜಿ ಸಚಿವ ನಾಗೇಂದ್ರ, ಕಾದು ನೋಡಬೇಕು.